ಲೈಫ್ನಲ್ಲಿ ಒಂದೇ ಪ್ರಾಬ್ಲಮ್ ಮತ್ತೆ ಮತ್ತೆ ಬರ್ತಾ ಇದೆ ಅಂದರೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ, ನೀವು ಪ್ಯಾಟರ್ನ್ನ ರಿಪೀಟ್ ಮಾಡ್ತಾ ಇದ್ದೀರಾ. ಜಸ್ಟ್ 60 ಸೆಕೆಂಡ್ಸ್ ಕೊಡಿ, ನಿಮ್ಮ ಲೈಫಲ್ಲಿ ಏನು ರಿಪೀಟ್ ಆಗ್ತಾ ಇದೆ ಅನ್ನೋದನ್ನು ಸಿಂಪಲ್ ಎಕ್ಸಾಂಪಲಿಂದ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ ರೈಟ್, ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್ ಆ್ಯಂಡ್ ಡಿಕೋಡ್ ಯೋರ್ ಪ್ಯಾಟರ್ನ್ಸ್. ರೆಡಿ? ಸೊ ಜಸ್ಟ್ ಅಸ್ಯೂಮ್ ಒಬ್ಬ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಮೊದಲಿಗೆ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಕನೆಕ್ಷನ್ ಇರುತ್ತೆ, ಅಟೆನ್ಷನ್ ಇರುತ್ತೆ, ನೀವು ಎಮೋಷ್ನಲಿ ಇನ್ವೆಸ್ಟ್ ಆಗಿರ್ತೀರ. ದ್ಯಾನ್ ನಿಧಾನವಾಗಿ ಏನೋ ಚೇಂಜ್ ಆಗುತ್ತೆ. ಆಲ್ ರೈಟ್, ಅವರು ದೂರ ಆಗ್ತಾರೆ, ನೀವು ಓವರ್ ಥಿಂಕ್ ಮಾಡೋದು ಸ್ಟಾರ್ಟ್ ಮಾಡ್ತೀರಾ, ಅವರ ಬಿಹೇವಿಯರ್ನ ಅನಲೈಸ್ ಮಾಡ್ತೀರಾ, ಮತ್ತು ಕೊನೆಗೆ ಏನು ಮಾಡ್ತೀರಾ, ನಿಮ್ಮೊಳಗೆ ಈ ಕ್ವೆಶನ್ ಬರುತ್ತೆ, ಏನಂತ, ನನ್ನ ಜೊತೆ ಯಾವಾಗಲೂ ಹೀಗೆ ಯಾಕಾಗುತ್ತೆ. ಆಲ್ ರೈಟ್, ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಈ ಸ್ಟೋರಿ ನಿಮ್ಮ ಲೈಫಲ್ಲಿ ಬೇರೆ ಪರ್ಸನ್ ಜೊತೆ ಬೇರೆ ಸಿಚುವೇಷನಲ್ಲಿ ಈಗ ಆಲ್ರೆಡಿ ನಡೆದಿರಬಹುದು. ಸೊ ಹಾಗಾದರೆ ಇದು ಕೋಇನ್ಸಿಡೆನ್ಸಾ, ಅಥವಾ ನಿಮಗೆ ಕಾಣಿಸದೇ ಇರೋ ಇನ್ನೇನೋ ಇದೆಯಾ, ಅಥವಾ ನಿಮಗೆ ಕಾಣಿಸ್ತಾ ಇರೋ ಇನ್ನೇನೋ ಇದೆಯಾ? ವಾಟ್? ಇದನ್ನು ಕಂಡುಹಿಡಿಯಲು ಒಂದು ಸ್ಮಾಲ್ ಥಿಂಗ್ ಗಮನಿಸಿ ನೀವು. ಅದೇನು ಗೊತ್ತಾ, ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಲೈಫಲ್ಲಿ ಯಾವುದೇ ಎಮೋಷನ್ ಬಂದಾಗ ಆ ವ್ಯಕ್ತಿ ಇದ್ದಾರಲ್ಲ, ಅವ್ರು ಏನು ಮಾಡಿದ್ರು ಅನ್ನೋದನ್ನು ಅನಲೈಸ್ ಮಾಡಿಬಿಡಿ. ಜಸ್ಟ್ ಪಾಸ್ ಮಾಡಿ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಏನಂತ, ಈ ಫೀಲಿಂಗ್ ನನಗೆ ಹೊಸದಾ, ಅಥವಾ ನಾನು ಈ ಹಿಂದೇನೂ ಇದೇ ಫೀಲಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನ? ಆ ಒಂದು ಆನ್ಸರ್ ಇದೆ ಅಲ್ಲ, ಅದು ನಿಮಗೆ ಕ್ಲೂ ಆಗುತ್ತೆ. ಬಿಕಾಸ್ ಸಮ್ಟೈಮ್ಸ್ ನಾವು ಲೈಫಲ್ಲಿ ಸೇಮ್ ಪೀಪಲ್ ಹುಡುಕ್ತಾ ಇಲ್ಲ. ಆಲ್ ರೈಟ್, ನಾವು ಫೆಮಿಲಿಯರ್ ಆಗಿರೋ ಆ ಫೀಲಿಂಗ್ ಇದೆಯಲ್ಲ, ಅದನ್ನು ನಮಗೆ ಗೊತ್ತಿಲ್ಲದಂಗೆ ಅನ್ಕಾನ್ಷಿಯಸ್ಲಿ ರಿಪೀಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ಮೂಮೆಂಟ್ ಯು ಸ್ಟಾರ್ಟ್ ಸೀಯಿಂಗ್ ದ್ಯಾಟ್, ನಿಮ್ಮ ಸ್ಟೋರಿ ಕೂಡ ಚೇಂಜ್ ಆಗಲು ಶುರು ಆಗುತ್ತೆ. ಮಾರ್ಕ್ ಮೈ ವರ್ಡ್ಸ್, ಐಡೆಂಟಿಫೈ ಯೋರ್ ಪ್ಯಾಟರ್ನ್, ಡಿಕೋಡ್ ಯೋರ್ ಪ್ಯಾಟರ್ನ್, ಆ್ಯಂಡ್ allow your life to change.